ಉದ್ಘಾಟನೆ ಮಾಡಬೇಕಂತೇಳಿ ನಾನು ಶ್ರೀಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಶಸ್ವಿಯಾಗಿ 9 ದಿವಸ ನವರಾತ್ರಿಯ ಈ ಒಂದು ಪುರಾಣ. ಅಂಬರೀಷ್ ಅಣ್ಣರೇ ಮೇಲೆ ಬನ್ನಿ, ದಯಮಾಡಿ ಮೇಲೆ ಬನ್ನಿ. ಮಾಡಿದಂತಹ ಶ್ರೀ ಶ್ರೀ ಶ್ರೀಮನ್ ನಿರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಸ್ವಾಮಿಗಳಿಗೆ ಅವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಪರಮ ಪೂಜ್ಯ ನಿರಂಜನ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಉದ್ಘಾಟನೆ ಶರಣಾಗತ ರಕ್ಷಕ ಚಿತ್ಖನ ಪ್ರಭಾಮಯ ಜಗದಾದಿದೇಶಿಕ ಪುರಾತನ ಪುಂಗವೈ ಶಾಂಬವೈ ಜಯ ಸೋಮನಾಥ ಜಯ ದೇವ ಜಯ ವಿರತಂ ಶಿವಾಧವ 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 ಸಂಗೀತ ಸಾಗರಂ ಜೈವ ಸಾಹಿತ್ಯಭೂಷಣಂ ದದಃ ಲಿಂಗಪೂಜ ಸದಾನಂದಂ ವಂದೇ ಶ್ರೀ ಗುರು ಪುಟ್ಟರಾಜ ಪಂಚಾಕ್ಷರೀಶ್ವರಾಯ. ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಕಮಲ ಪದ್ಮಗಳಿಗೆ ಎನ್ನುವ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಹಾಗೂ ನಾಗಲಾಪುರ ಮತ್ತು ಕುರುಗೋಡಿನ ಪೂಜ್ಯರಾಗಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಭು ಸ್ವಾಮಿಗಳವರ ಪಾದಕಮಲಗಳು ಕೂಡ ಎನ್ನ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗವಾಯಿಗಳಿಗೂ ಹಾಗೂ ತಬಲಾ ವಾದಕರಿಗೂ ಕೂಡ ಎನ್ನುವ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಜಗಜ್ಜನನಿಯ ಒಂದು ಪುರಾಣವನ್ನು ಕೇಳಲಿಕ್ಕೆ ಆಗಮಿಸಿದಂತಹ ಕೊಟ್ಟೂರು ಗ್ರಾಮದ ಎಲ್ಲ ಸದ್ಭಕ್ತರ ಹೃದಯ ಅಂತರಾತ್ಮದೊಳಗಿರ್ತಕ್ಕಂತಹ ಪರಮಾತ್ಮನಿಗೆ ಎನ್ನುವ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಕುರುಗೋಡು ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಕೂಡ ಎನ್ನುವ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಕಡಗೀಲಿಲ್ಲದ ಬಂಡಿ ಒಡಗೆಡುವುದು ಮಾಂಬುದೇ ಕಡಗೀಲು ಬಂಡಿಗಾಧಾರ. ಕಡುದರ್ಪವ ನೀರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾನ ರಾಮನಾಥ, ಕಡಗೀಲು ಕಾನ ರಾಮನಾಥ. ಆದ್ಯ ವಚನಕಾರರಾಗಿರ್ತಕ್ಕಂತಹ ಜೇಡರ ದಾಸಿಮ್ಮಯ್ಯನವರು ಬರೆದಿರ್ತಕ್ಕಂಥ ಒಂದು ವಚನ. ಶರಣರು ನಮಗೆ ವಚನವನ್ನ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ಆ ವಚನದೊಳಗೆ 2 ತತ್ವಗಳನ್ನ ಇಟ್ಟರು.
ಮೊದಲಿಗೆ ಶರಣರು ಏನ್ ಮಾಡಿದ್ರು ಅಂತಂದ್ರೆ ವಚನದೊಳಗೆ ದೃಷ್ಟಾಂತವನ್ನ ಕೊಡ್ತಾರ. ಆ ದೃಷ್ಟಾಂತದ ಮೂಲಕ ನಮಗೆ ಒಂದು ಸಿದ್ಧಾಂತವನ್ನ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥವ್ರು ಶರಣರು. ಯಾತಕ್ಕಾಗಿ ಈ ಪ್ರಯತ್ನವನ್ನ ಅವರು ಮಾಡಿದ್ರು ಅಂತಂದ್ರೆ ಕೇವಲ ಸಿದ್ಧಾಂತವನ್ನ ಹೇಳಲು ಹೋದ್ವಿ ಅಂತಂದ್ರೆ ಜನರಿಗೆ ಸಾಮಾನ್ಯವಾಗಿ ಬೇಗನೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅವರು ಮೊದಲು ಒಂದು ದೃಷ್ಟಾಂತ ಅಂದ್ರೆ ಏನಪ್ಪ, ಒಂದು ಘಟನೆಗಳು ನಮ್ಮ ಕಣ್ಣಿಗೆ ಪ್ರತಿನಿತ್ಯ ನಾವು ನೋಡ್ತಕ್ಕಂಥ ಯಾವುದೋ ಒಂದು ಘಟನೆಯನ್ನ ಆಧಾರವಾಗಿಟ್ಟುಕೊಂಡು ಅದನ್ನ ಒಂದು ದೃಷ್ಟಾಂತವಾಗಿಟ್ಟುಕೊಂಡು ಅದರ ಜೊತೆಗೆ ನಮಗೇನ್ ಮಾಡಿದ್ರು ಆಧ್ಯಾತ್ಮದ ಒಂದು ದಾರಿ ಸಿದ್ಧಾಂತವನ್ನ ತಿಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥವ್ರು ಶರಣರು. ಹಾಗೆ ಆ ಆಧ್ಯಾತ್ಮದ ದಾರಿಯೊಳಗೆ ನಮಗೆ ಸಾಗಬೇಕಾಗಿತ್ತು ಅಂತಂದರೆ ಶರಣರ ಒಂದು ಹಿತ ವಚನಗಳು ನಮಗೆ ಬೇಕಾಗ್ತಾವು ಅಂತ ಶರಣರು ನಮಗ ವಚನಗಳ ಮುಖಾಂತರ ಹೀಗೆ ತಿಳಿಸಿದ್ರು. ಅದೇ ತರನಾಗಿ ಅದೇ ನಿಟ್ಟಿನೊಳಗ ಚಿದಾನಂದ ಅವಧೂತರು ಕೂಡ ಈಗ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನವರಾತ್ರಿಯ ಒಂದು ಕಾರ್ಯಕ್ರಮದ ಉದ್ದೇಶದಿಂದ ಇಷ್ಟೆಲ್ಲ ನಾವು ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ. ನವರಾತ್ರಿ ಅಂತ ಕರಿತೀವಿ ನಾವು, ಹೌದಾ? ನವರಾತ್ರಿ, ನವ ಅಂದ್ರೆ ಹೊಸತು ಮತ್ತು ರಾತ್ರಿ ಅಂತ. ಇಷ್ಟೆಲ್ಲ ರಾತ್ರಿಗಳಾಗಿ ಹೋದು, ಎಲ್ಲವೂ ನಮಗೆಲ್ಲವೂ ಕೂಡ ರಾತ್ರಿಗಳ. ಆದ್ರೆ ವಿಶೇಷವಾಗಿ ನಾವು ಪ್ರಾಮುಖ್ಯತೆಯನ್ನ ಕೊಡ್ತಿರ್ತಕ್ಕಂಥ ರಾತ್ರಿಗಳು ಯಾವುವು ಅಂತಂದ್ರೆ ಅವು ನವರಾತ್ರಿಗಳು. ಈ ನವರಾತ್ರಿಯೊಳಗ ಎಲ್ಲ ಕಡೆನೂ ಕೂಡ ಶ್ರೀದೇವಿಯ ಪುರಾಣವನ್ನ ಹಚ್ತಾರ. ಹಾಗಾಗಿ ಶ್ರೀದೇವಿಯ ಪುರಾಣವನ್ನ ಮಾತ್ರ ಹಚ್ಚಲಿಕ್ಕೆ ಕಾರಣ ಏನಪ್ಪಾ? ಶ್ರೀದೇವಿ ಪುರಾಣ ಅಂತಕ್ಕಂಥದ್ದೊಂದು ಆ ಜಗಜ್ಜನನಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತೆ. ಹೇಗೆ ಈ ಸೃಷ್ಟಿ ಆತು, ಹೇಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಜನಿಸಿದರು, ಹಾಗೆ ಪೃಥ್ವಿಯ ಮೇಲೆ ಮಾನವ ಸಂಕುಲ ಹೇಗೆ ಜನಿಸ್ತು ಅಂತಕ್ಕಂಥದ್ದನ್ನ ಆ ಪುರಾಣದ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ. ಅದು ದೃಷ್ಟಾಂತದ ಮುಖಾಂತರ. ಆದ್ರೆ ಸಿದ್ಧಾಂತ ಏನು ಅಂತಂದ್ರೆ ಆ ಪುರಾಣದೊಳಗ ಈ ಮಾನವ ಜನ್ಮ ನೋಡ್ರಿ, ಹಗಲಿ ಈ ಪುರಾಣವನ್ನು ಹಚ್ಚಲಿಲ್ಲ, ರಾತ್ರಿನ ಈ ಪುರಾಣವನ್ನು. ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ, ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆದು ಪೂಜ್ಯ ಗುರುವರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಬಳ್ಳಾರಿಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಗುರು ಪರಂಪರೆಯ ವಿರಕ್ತ ಮಠ ಕುರುಗೋಡ್ ನಗರದಲ್ಲಿ ಪೂಜ್ಯ ಜಗದ್ಗುರು ಕೊಟ್ಟೂರೇಶ್ವರರ ಪವಿತ್ರ ಅಂಗಳದಲ್ಲಿ ನಡೆದಿರತಕ್ಕಂತಹ ಚಿದಾನಂದಾವಧೂತ ವಿರಚಿತ ದೇವಿ ಮಹಾತ್ಮೆಯ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂತಹ ಈ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಮನ್ನಿರಂಜನ ಪ್ರಣವ ಸ್ವರೂಪ ನಿರಂಜನ ಪ್ರಭು ಸ್ವಾಮಿಗಳವರಲ್ಲಿ ಪ್ರಣಾಮಗಳು. ಪ್ರವಚನವನ್ನ ಅತ್ಯಂತ ಸುಶ್ರಾವ್ಯವಾಗಿ ಹೇಳ್ತಾ ಇರತಕ್ಕಂತಹ ಬಸೈ ಶಾಸ್ತ್ರಿಗಳವರೇ, ಸಂಗೀತ ಕಲಾ ಬಳಗದವರೇ, ಕುರುಗೋಡ್ ನಗರದ ಹಿರಿಯರೇ, ಮಾಧ್ಯಮದವರೇ, ತಾಯಂದೇರೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಇವತ್ತು ದೇವಿ ಪುರಾಣವನ್ನ ಆಲಿಸ್ಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ಒಂದು ಮಾತು ಹೇಳಿದ್ರು, ಯಾಕೆ ದೇವಿ ಪುರಾಣ ಕೇಳಬೇಕು? ಬಾಳ ಶರಣರಾದ ಮೇಲೆ ಬಾಳ ಪ್ರಶ್ನೆ ಬರಕ್ ಸ್ಟಾರ್ಟ್ ಆಕ್ಕವ. ಯಾಕಂತಂದ್ರ ನಾವ ಬಾಳ ಶರಣರದೇವಿ ಅಂತಂದು ತಲೆಯೊಳಗೆ ಬಂತು ಅಂತಂದ್ರ ಹಿಂದ್ಲವ್ರು ಹೇಳಿದ್ವೆಲ್ಲ ಸುಳ್ಳು, ನಾನೇನ್ ತಿಳ್ಕೊಂಡೇನಲ್ಲ, ನಾನ ಬಹಳ ದೊಡ್ಡ ಶಾಣೆ ಅದೇನಿ, ನನ್ನ ಮೀರಿಸಿದ ಜಾಣ ಭೂಮಿ ಮೇಲೆ ಇಲ್ಲ ಅಂತಕ್ಕಂತಹ ಭ್ರಮೆ ತಲೆಯೊಳಗೆ ಬಂದ್ಬಿಡತ್ತ.
ಯಾವಾಗ ಈ ಭ್ರಮೆ ತಲೆಯೊಳಗೆ ಬರುತ್ತ ಜಗತ್ತು ಆ ಮನುಷ್ಯನಿಗೆ ಕಾಣೋದಿಲ್ಲ. ಯಾಕೆ ಪುರಾಣ ಕೇಳಬೇಕು? ಈ ದೇವಿ ಪುರಾಣ ಅಂತಂದ್ರನ ದೇಹದ ಪುರಾಣ ಅಂತಂದ್ರ ನೀವೆಲ್ಲ ಕೇಳ್ತಾ ಬಂದಿರ್ತೀರಿ. ಈ ದೇವಿ ಪುರಾಣಕ್ಕ ಒಂದು ವಿಶೇಷವಾಗಿರ್ತಕ್ಕಂತಹ ಚೈತನ್ಯವನ್ನ ಚಿದಾನಂದ ಅವಧೂತರು ಏನಾಗೋದಿಲ್ಲ, 2 ಹನಿ ಬಿದ್ರ ಏನ್ ನೆನ್ಕೊಂಡು ಹೋಗೋದಿಲ್ರಿ, ಆರಾಮ್ ಕುಳಿತುಕೊಳ್ರಿ. ದೇವಿ ಪುರಾಣಕ್ಕೆ ಒಂದು ವಿಶೇಷತೆ ಅದ. ಯಾಕೆ ಈ ಪುರಾಣ ಕೇಳಬೇಕು ಅಂತಂದ್ರ, ಪುರಾಣ ಕೇಳೋದು ಯಾವುದಕ್ಕೋಸ್ಕರ ಅಂತಂದ್ರ ಈ ದೇವಿ ಪುರಾಣ ಹಿಡ್ಕೊಂಡು ಚಿದಾನಂದ ಅವಧೂತರ ಚರಿತ್ರೆಯನ್ನ, ದೇವಿ ಚರಿತ್ರೆಯನ್ನ ವಿಮರ್ಶೆ ಮಾಡೋದಲ್ಲ. ದೇವಿ ಹಂಗಿದ್ಲು, ಸೋಲ್ಬಾರ್ದಾಗಿತ್ತು, ಒಂದೇಟ್ ಹಿಂದ್ ಹೋಗಿ ಮುಂದೆ ಬಂದು ಇನ್ನೊಂದು ಏಟ್ ಹೊಡಿಬೇಕಾಗಿತ್ತು ಅಂತ ವಿಚಾರ ಮಾಡೋದಲ್ಲ. ಈ ದೇವಿ ಪುರಾಣ ಹಿಡ್ಕೊಂಡು ದೇವಿಯನ್ನ ವಿಮರ್ಶೆ ಮಾಡೋದಲ್ಲ, ನಮ್ಮ ದೇಹವನ್ನ ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ದೇವಿ ಪುರಾಣವನ್ನ ನಾವು ಕೇಳಬೇಕು. ಯಾಕೆ ಪುರಾಣಗಳನ್ನ, ಚಿಂತನೆಗಳನ್ನ ಕೇಳಬೇಕು ಅಂತಂದ್ರ, ಭೂಮಿ ಮೇಲೆ ವಸ್ತುಗಳದವು. ಕಲ್ಲದ, ಮಣ್ಣದ, ಗಾಳದ, ಗಿಡ ಅದ. ವಸ್ತುಗಳ ಸಂಗ್ರಹಣೆಯಿಂದ ಮಾತ್ರ ಮನುಷ್ಯ ಸಂತೃಪ್ತಿಯಿಂದ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಅನ್ಕೊಂಡೇವಿ ವಸ್ತುಗಳ ಸಂಗ್ರಹಣೆ ಆದ ಕೂಡಲೇ ಖುಷಿಯಾಗಿರ್ತೇವೆ ಅಂತಂದ. ಈಗ ನೀವು ಮಲಗದಾಗ 1/2 kg ಬಂಗಾರ ನಿಮ್ ತಲೆ ಹತ್ರ ತಂದಿಟ್ವಿ ಅಂತಂದ್ರೆ ನಿಮಗೆ ಖುಷಿ ಆಗತ್ತೇನ? ನೋ. ಆ 1 kg ಬಂಗಾರ ನನ್ನ ಹತ್ರ ಐತ್ ಅಂದ ಮೇಲೆ ಖುಷಿ ಆಗತ್ತ. ನನಗ ಬಂಗಾರ ಇದ್ದ ತಕ್ಷಣ ಖುಷಿ ಆಗೋದಿಲ್ಲ. ಬಂಗಾರ ನನ್ನ ಹತ್ರ ಐತಿ ಅನ್ನೋ ಭಾವ ಏನು ಬರ್ತೈತಲ್ಲ, ಅದರಿಂದ ಖುಷಿ ಆಗತ್ತೆ. ಇಲ್ಲಿ ವಸ್ತು ಮುಖ್ಯನೋ, ಆ ವಸ್ತು ನನ್ನ ಹತ್ರ ಐತಿ ಅನ್ನೋ ವಿಚಾರ ಮುಖ್ಯನೋ? ವಿಚಾರ ಬಹಳಷ್ಟು ಜ್ಞಾನ ಬಹಳ ಮುಖ್ಯ ಆಗತ್ತೆ. ಇಲ್ಲಿ ವಸ್ತುಗಳ ಸಂಗ್ರಹಣೆ ಮುಖ್ಯ ಅಲ್ಲ, ಆ ವಸ್ತುವಿನ ಕುರಿತು ಇರ್ತಕ್ಕಂಥ ಜ್ಞಾನ ಬಹಳ ಮುಖ್ಯ ಅದ. ಆ ವಸ್ತುವಿನ ಜ್ಞಾನ ಎಲ್ಲಿಯೂ ತನಕ ನಮಗೆ ಬರೋದಿಲ್ಲ, ಅಲ್ಲಿ ತನಕ ಮನುಷ್ಯ ಸಂತೋಷಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಪುರಾಣಗಳ, ಎಲ್ಲ ಗೋಷ್ಠಿಗಳ, ಎಲ್ಲ ಸಂತರ, ಎಲ್ಲ ಪ್ರವಾದಿಗಳ, ಎಲ್ಲ ಮಹಾತ್ಮರ ಉದ್ದೇಶ ಏನಾಗಿತ್ತು ಅಂತಂದ್ರ, ಮನುಷ್ಯ ನೀನು ಖುಷಿಯಾಗಿ ಬಾಳು ಅಂತ ಒಂದ ಹೇಳಿದ್ರು ಅವರು. ನೀನು ಸಂತೋಷಿಯಾಗಿ ಬದುಕು ಅಂತಂದು ಹೇಳ್ತಾರೆ ವಿನಃ ಮತ್ತೇನು ಹೇಳೋದಿಲ್ಲ. ಹೆಂಗ ನಾವು ಸಂತೋಷಿಯಾಗಿರ್ಲಿಕ್ಕೆ ಸಾಧ್ಯ? ವಸ್ತುಗಳನ್ನ, ಆ ವಸ್ತುವಿನ ಇತಿಮಿತಿಗಳ ನಮಗ್ ಗೊತ್ತಾದ ಮೇಲೆ ಮನುಷ್ಯ ಸಂತೋಷಿಯಾಗಿರ್ತಾನೆ. ಯಾವ ವಸ್ತು ನಮಗೆ ನಡುವು ಬಂದಿರುತ್ತ ಅದು ನಡುವ ಹೋಗುತ್ತ ಅನ್ನೋದು ಗೊತ್ತಿರ್ಬೇಕು. ಈಗ ನಮ್ಮ ತಲೆಯೊಳಗೆ ನೋಡಿ, ಇದು ಕೊಟ್ಟೂರು ಸ್ವಾಮಿ ಮಠ ಐತಿ. ಕೊಟ್ಟೂರು ಸ್ವಾಮಿ ಮಠ, ಬಳ್ಳಾರಿ ಒಳಗನು ಕೊಟ್ಟೂರು ಸ್ವಾಮಿ ಮಠ ಐತಿ. ಬಳ್ಳಾರಿ ಒಳಗಿರ್ತಕ್ಕಂಥ ಕೊಟ್ಟೂರು ಸ್ವಾಮಿ ಮಠಕ್ಕೆ ನಾವು ಒಮ್ಮೆ ಹೋಗ್ತೇವೆ ಅಲ್ಲಿ. ಅಥವಾ ಇನ್ನೊಂದು ದೊಡ್ಡದಾಗಿರ್ತಕ್ಕಂತಹ ಮಠ ಬೇಡ, ಯಾವುದೋ ಒಂದು ನಿಮ್ಮಲ್ಲಿ ಸರ್ಕಲ್ನೊಳಗಿರ್ತಕ್ಕಂಥ ಕಾಂಪ್ಲೆಕ್ಸಿಗೆ ಹೋಗ್ತೀರಿ. ನೀವು ಒಂದು ದೊಡ್ಡ ಮಾಲಿಗೆ ಹೋಗ್ತೀರಿ. ಮಾಲಿಗೆ ಹೋದ ತಕ್ಷಣ ನಿಮ್ಗೆ ಏನ್ ಅನಿಸುತ್ತ? ಈ ಮಾಲು ನನ್ನ ಹೆಸರ್ಲೆ ಆಗ್ಬೇಕು, ನನ್ನ ಹೆಸರ್ಲೆ ಆಯ್ತು ಅಂತಂದ್ರೆ ನಾನು ಸಂತೋಷಿಯಾಗಿರ್ತೇನೆ ಅಂತ ಅನ್ಕೊಳ್ತೇವೆ ನಾವು. ಆದ್ರೆ ನಿಜವಾಗಲೂ ಅದು ಎಷ್ಟು ಜನರ ತಲೆಗಳನ್ನ ಬದಲಿಸಿ ಆ ಭೂಮಿ ಬಂದಿರುತ್ತೆ. ನಮ್ಮ ತಲೆಯೊಳಗಿರುತ್ತ ಈ ಭೂಮಿ ಅದ ಅಲ್ಲ, ಈ ಭೂಮಿ ನನ್ನ ಹೆಸರ್ಲೆ ಆಗಬೇಕು, ನಾನಂದ್ರೂ ಖುಷಿಯಾಗಿರ್ತೇನೆ ಅಂತಂದ. ನಾವು ಅನ್ಕೊಂಡಿರ್ತೇವಿ ಈ ಭೂಮಿ ನಂದಾಯ್ತಂದ್ರೆ ಖುಷಿ ಆಗತ್ತಂತ ನನ್ನ ಹೆಸರ್ಲೆ ಮಾಡ್ಕೊಂಡಿರ್ತೇನೆ. ಹಿಂದಿಬ್ರು ತಯಾರಾಗಿರ್ತಾರ ನನ್ನ ಹೆಸರ್ಲೆ ಬರೆದು ಕೊಡು ಅಂತಂದ. ಯಾರು? ನಿಮ್ಮ ಮಕ್ಕಳು. ಯಾವುದು ನನ್ನ ಹೆಸರ್ಲೆ ಇದ್ರೆ ಖುಷಿ ಇರ್ತೇನೆ ಅಂತ ನಾನು ಅನ್ಕೊಂಡಿರ್ತೇನೆ, ಅದು ಸ್ವಲ್ಪ ಹೊತ್ತಿಗಿನ ಅದು ನನ್ನ ಹೆಸರಿನಿಂದ ಬೇರೆ ಕಡೆ ಹೋಗುತ್ತೆ ಅಂತಕ್ಕಂತಹ ಜ್ಞಾನ ಇರಬೇಕು. ಹಂಗ ಲೋಕದೊಳಗೆ ಎಲ್ಲಾ ವಸ್ತುಗಳು ಸಹ. ವಸ್ತುಗಳು ಮುಖ್ಯ ಅಲ್ಲ, ಆ ವಸ್ತುವಿನ ಕುರಿತು ಇರತಕ್ಕಂತಹ ಜ್ಞಾನ ಬಹಳ ಮುಖ್ಯ ಆಗತ್ತೆ. ಚಿದಾನಂದ ಅವಧೂತರು ಅಷ್ಟು ಸೂಕ್ಷ್ಮಮತಿಗಳಾಗಬೇಕು ಅಂತಂದ್ರೆ ಮನುಷ್ಯ ನಿರ್ಲಿಪ್ತನಾಗಿರ್ಬೇಕು. ಎಲ್ಲಿ ತನಕ ನಾನು ನಂದು ಅಂತಂದ ನಾನು ವಿಚಾರ ಮಾಡ್ತಾ ಹೋಗ್ತೇನೆ, ಮನುಷ್ಯ ಸಂತೋಷಿಯಾಗಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲ ಪುರಾಣಗಳ, ಎಲ್ಲ ಶಾಸ್ತ್ರಗಳ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮನುಷ್ಯನಿಗೆ ಸಂತೋಷವನ್ನ ಕೊಡಬೇಕು ಅಂತಕ್ಕಂತಹದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಂಗತಿ ಆಗತ್ತೆ. ದೇವಿ ಪುರಾಣ ಸಂಪೂರ್ಣ ನೀವು 10-11 ದಿನಗಳ ಪರ್ಯಂತರ 3ನೇ ತಾರೀಕಿನ ತನಕ ನೀವೇನು ಪುರಾಣ ಕೇಳ್ತೀರಿ, ನಿತ್ಯ ಬಂದು ಆಲಿಸೋದು. ಯಾವುದಕ್ಕೆ ಆಲಿಸೋದು ಅಂತಂದ್ರೆ ಲೋಕವನ್ನ ತಿಳ್ಕೊಳ್ಳಾಕ ಆಲಿಸೋದು. ಅಜ್ಜಾರ ನಮಗ ಬಹಳ ದುಃಖ ಆಗತ್ತವ, ಶಾಸ್ತ್ರಿಗಳು ಹೇಳಿದ್ರಲ್ಲ, ಮಳೆ ಇಂದ ಛತ್ರಿ ನಮ್ಮನ್ನ ರಕ್ಷಣೆ ಮಾಡತ್ತ ಅಂತಂದ
ಹಂಗ ಲೋಕ ವ್ಯವಹಾರಗಳಿಂದ ಸಂಸಾರದ ತಾಪವನ್ನ ಪ್ರವಚನ ಕಡಿಮೆ ಮಾಡೋದಿಲ್ಲ. ಆದ್ರೆ ಸಂಸಾರದ ತಾಪದ ಪರಿಣಾಮ ಏನಿರ್ತೈತಲ್ಲ ಅದನ್ನ ಕಡಿಮೆ ಮಾಡತ್ತ. ನಿನಗ ದುಃಖ ಬರುದ ಅನ್ನೋದು ಗೊತ್ತಾಯ್ತು ಅಂತಂದ್ರ ಇದು ನಿನ್ನ ಕಡೆ ಹೆಂಗ ಬಂದದಲ್ಲ ಹಂಗ ನಿನ್ನಿಂದ ನಿರ್ಗಮಿಸೋದ ಅಂತ ಗೊತ್ತಾಯ್ತು ಅಂದ್ರೆ ಮನುಷ್ಯಕ್ಕೆ ದುಃಖಿ ಆಗೋದಿಲ್ಲ. ಈಗ ನಮ್ಮನ್ನು ಕರ್ಕೊಂಡು ಬಂದು ಈ ಸಿಂಹಾಸನದ ಮೇಲೆ ಕುಂದ್ರಿಸಿರಿ. ಈಗ ನಾವು ಹೋದಲ್ಲೆಲ್ಲ ನನಗೆ ಸಿಂಹಾಸನ ಬೇಕು ಅಂತಂದ್ರೆ ಆಗತ್ತನ? ಅದ ಇನ್ನೊಂದು ಅರ್ಧ ಗಂಟೆ ಆದ್ರೆ ಬರ್ತಾನೆ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ, ಬುದ್ಧಿಗಳೇ ನಿಮ್ಮ ವೇಳೆ ಮುಗಿಯಿತು, ನೀವು ನಿರ್ಗಮಿಸ್ರಿ ನಿಮ್ಮ ಮಠಕ್ಕ ಅಂತಂದ. ನನಗೂ ಗೊತ್ತಿರಬೇಕು ನನ್ನ ಇನ್ನೊಂದು ಅರ್ಧ ಗಂಟೆ ಇದರಿಂದ ಎಬಸ್ತಾರ ಅಂತಂದ. ಹಂಗ ನಿಮ್ಮ ಮನೆಯೊಳಗುನು ಯಾವುದನ್ನ ನೀನು ಕಟ್ಕೊಂಡಿರ್ತಿ, ಆರಾಮ್ ಇರ್ಬೇಕಂತ ಕಟ್ಕೊಂಡಿರ್ತಿ, ದುಡಿತಿ 50 ವರ್ಷ 60 ವರ್ಷ ದುಡಿದು ಕಟ್ಕೊಂಡಿರ್ತಿ. ಇನ್ನೇನು ಮಕ್ಕೋಬೇಕು ಅನ್ಕೊಡದ ಮಕ್ಕಳು ದೊಡ್ಡವಾಗಿ ಮೊಮ್ಮಕ್ಕಳು ಬಂದ್ಬಿಟ್ಟಿರ್ತಾವ, ಹೊರಕಟ್ಟಿ ಮ್ಯಾಗ ಹಾಸಿಗೆ ಕೊಟ್ಟು ಕಳಿಸ್ತಾರ. ಈ ಜ್ಞಾನ ಬಂತು ಅಂದ್ರ ಗೊತ್ತಿರಬೇಕು ನನಗ ನನ್ನ ಹಿಂದ್ಲವ್ರು ಹಿಂಗ ಕಳಿಸಿದ್ವಿ, ನನ್ನ ಹಿಂಗ ಕಳಿಸ್ತಾರ ಅನ್ನೋದು ಗೊತ್ತಾಯ್ತು ಅಂತಂದ್ರ ಮನುಷ್ಯನಿಗೆ ತಾಪ ಕಡಿಮೆ ಆಗತ್ತೆ, ದುಃಖದ ತಾಪ ಕಡಿಮೆ ಆಗತ್ತೆ. ಆ ದುಃಖದ ತಾಪ ಕಡಿಮೆ ಆಗ್ಲಿಕ್ಕೆ ನಾವು ಪ್ರವಚನವನ್ನ ಆಲಿಸ್ಬೇಕು. ಪ್ರವಚನಾದಿಗಳು ಯಾವಾಗಲೂ ನಮಗ ಸಂತೋಷವನ್ನ ನೆಮ್ಮದಿಯನ್ನ ನೀಡ್ತವು. ಲೋಕ ವ್ಯವಹಾರದೊಳಗ ಎಲ್ಲರಿಗೂ ದುಃಖಗಳು ಬರ್ತವು, ಎಲ್ಲರಿಗೂ ಸಮಸ್ಯೆಗಳದಾವು. ಎಲ್ಲರಿಗೂ ಸಮಸ್ಯೆಗಳು ಯಾವುದು ಜೀವಂತದ ಅಲ್ಲ ಅದಕ್ಕೆ ಸಮಸ್ಯೆಗಳು ಇದ್ದೇ ಇರ್ತಾವ. ಅಜ್ಜರ ನಮ್ಗೆ ಒಟ್ಟ ಸಮಸ್ಯೆ ಬರಬಾರ್ದ್ರಿ ಅಂತಂದ್ರ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ ಅಷ್ಟ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಅದಕ್ಕೆ ಪರಿಹಾರ. ಯಾವ ಗಾಡಿ ಮೂವ್ ಹಾಕಿರ್ತೈತಿ ಮುಂದ್ ಹೋಗ್ತಿರ್ತೈತಿ ಆ ಗಾಡಿ ಏನಾಗ್ತಿರ್ತೈತಿ, ದಡಿಕಿರ್ತೈತಿ. ಒಟ್ಟ ದಡಿಕಿಲ್ಲ ಏನೂ ಇಲ್ಲ ಅಂತಂದ್ರ ಆ ಮನುಷ್ಯ ಏನು ಮಾಡಕ್ ಕುಂತಿಲ್ಲ ಅಂತ. ಅಜ್ಜರ ನಮ್ಗೆ ಒಟ್ಟ ಸಮಸ್ಯೆನೇ ಇಲ್ರಿ ಅಂದ್ರ ಅವೇನು ಮಾಡಕ್ ಕುಂತಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯಿಂದ ಆನೆ ಬಾರ ಆನೆಗಿರ್ತೈತಿ, ಇರುವೆ ಬಾರ್ ಇರುವಿಗಿರ್ತೈತಿ, ಯಾರೂ ಇರೋದಿಲ್ಲ. ಎಲ್ಲರಿಗೂ ಯಾಕ ಎಲ್ರಿಗೂ ಆಶೆಗಳದು. ಗುಡಿಸಲ್ದೊಳಗಿರೋಂಗುನು ಅದ ಕಾಮ, ಅದ ಕ್ರೋಧ, ಅದ ಲೋಭ, ಅದ ಮೋಹ, ಅದ ಮತ್ಸರ. ಅರಮನೆಯೊಳಗಿರೋಂಗುನು ಅದೇ ಗುಣಗಳದವು. ಎಲ್ಲರಿಗೂ ಸಹ ಕಾಮನೆಗಳದವು. ಆ ಕಾಮನೆಗಳು ಪೂರ್ಣಗೊಳ್ಳದೆ ಇದ್ದಾಗ ದ್ವೇಷಗಳು ಬರ್ತವು. ಯಾವಾಗ ದ್ವೇಷ ಬರುತ್ತ ಅವಾಗ ಮನುಷ್ಯ ಅಸೂಹೆಯಿಂದ ದುಃಖಿ ಆಗ್ತಾನೆ ಅಂತಕ್ಕಂಥದ್ದನ್ನ ತಾವೆಲ್ಲ ಮನಸ್ಸಿನೊಳಗೆ ಇಟ್ಕೊಳ್ರಿ. ನಿತ್ಯ ಇಲ್ಲಿ ನಡೀತಕ್ಕಂತಹ ಪ್ರವಚನದೊಳಗ ಆಲಿಸಿ ತಾವೆಲ್ಲ ಕೃತಾರ್ಥರಾಗ್ರಿ. ಪೂಜ್ಯ ನಿರಂಜನ ಪ್ರಭು ಸ್ವಾಮಿಗಳು ನಿತ್ಯ ನಿಮ್ಗೆಲ್ಲ ಆಶೀರ್ವಚನ ನೀಡ್ತಾರ. ನಾವು ಕೊನೆ ದಿನ ಬಂದು ಮತ್ತ ಆಶೀರ್ವಚನ ನೀಡ್ತೇವೆ. ನೀವೆಲ್ಲ ಕುರುಗೋಡು ಗ್ರಾಮದ ಎಲ್ಲ ಸದ್ಭಕ್ತರು, ನಮ್ಮ ಪೂಜ್ಯ ಸ್ವಾಮಿಗಳವರು ಶ್ರಾವಣ ಮಾಸದೊಳಗ ಪಾದಯಾತ್ರೆ ಏರ್ಪಡಿಸಿದಾಗ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಹಿಂದೆಂದೂ ಕುರುಗೋಡದೊಳಗ ಆ ತೆರನಾಗಿ ಪಾದಯಾತ್ರೆ ಆಗಿಲ್ಲ, ಮುಂದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಅದ್ಭುತವಾಗಿ ನೀವು ಸ್ಪಂದಿಸಿರ್ತಕ್ಕಂಥದ್ದನ್ನ ನಾವು ಕೇಳಿ ಅತ್ಯಂತ ಸಂತೋಷ ಪಟ್ಟಿದ್ದೇವೆ. ಕುರುಗೋಡು ಗ್ರಾಮದೊಳಗ ಸದಾಕಾಲ ಜ್ಞಾನ ತುಂಬಿ ಎಲ್ಲರ ದುಃಖ ನಿವಾರಣೆಯಾಗಿ ಎಲ್ಲರೂ ಸಂತೋಷಿಗಳಾಗಿ ಬದುಕಲಿ ಆ ಸಾಮರ್ಥ್ಯವನ್ನ, ಆ ಸುಮತೆಯನ್ನ ಸ್ವಾಮಿ ಎಲ್ಲರಿಗೂ ದಯಪಾಲಿಸ್ಲಿ ಅಂತಂದು ಈ ಸಂದರ್ಭದೊಳಗ ಶುಭ ಹಾರೈಸ್ತಾ, ನಾಳೆಯಿಂದ ನಡೀತಕ್ಕಂಥ ಪ್ರವಚನದೊಳಗ ತಾವೆಲ್ಲರೂ ಟೈಮ್ ಸಿರಿ ಬಂದು ಪ್ರವಚನವನ್ನ ಆಲಿಸ್ತೀರಿ. ಈ ದಿನದ ಪ್ರಸಾದದ ಭಕ್ತಿ ಸೇವೆ ಮಾಡಿರ್ತಕ್ಕಂತಹ ತಂಗಿ ಮನೆತನ ಅವರೆಲ್ಲ ಬಂಧುಗಳು ಒಂದು 2-3 ಫ್ಯಾಮಿಲಿಯವರು ಈ ದಿನದ ಪ್ರಸಾದದ ಭಕ್ತಿ ಸೇವೆಯನ್ನು ಮಾಡಿದ್ದಾರೆ. ಪಟ್ಟಸಾಲೆ ಸಮಾಜದವರು ಅವರೆಲ್ಲರ ಮೇಲೆ ಪೂಜ್ಯ ಗುರುವರರ ಆಶೀರ್ವಾದ ಸದಾಕಾಲ ಇರಲಿ, ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸಿ ಈ ಕಾರ್ಯಕ್ರಮವನ್ನ ನಾಡವರಿಗೆ ತಿಳಿಸ್ತಕ್ಕಂತಹ ಕೆಲಸ ಮಾಡ್ತಾ ಇರತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನ ನೀಡ್ತೇವೆ.